ಇಡೀ ಲೋಕದ ಚಿತ್ತ ಈಗ ಲೋಕಸಭೆಯತ್ತ. ಲೋಕಸಭೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಒಂದೊಂದು ಅಸ್ತ್ರಕ್ಕೂ ಸಜ್ಜಾಗಿದೆಯಾ ಮೋದಿ ಪ್ರತ್ಯಾಸ್ತ್ರ? ನಿನ್ನೆ ಸರಣಿ ಪ್ರಕಾರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಮಣಿಪುರ, ಅಯೋಧ್ಯೆ, ರಾಮ ಮಂದಿರ ವಿಷಯ ಪ್ರಸ್ತಾಪ ಮಾಡಿ ಅಬ್ಬರಿಸಿದ್ರು. ನೀಟ್ ಪೇಪರ್ ಲೀಕ್ ಹಗರಣಕ್ಕೂ ಕೂಡ ಚಾಟಿ ಬೀಸಿದ್ರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಎಲ್ಲ ಆರೋಪಗಳಿಗೆ ಲೋಕಸಭೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಡ್ತಾರಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ. ಹಿಂದೂ ಮತ್ತು ಹಿಂಸೆ ವಿಚಾರದಲ್ಲಿ ನಿನ್ನೆ ಚಾಟಿ ಬೀಸಿದ್ರು ರಾಹುಲ್. ನಿನ್ನೆ ರಾಹುಲ್ ಗಾಂಧಿ ಆರೋಪಕ್ಕೆ 2 ಬಾರಿ ಎದ್ದು ನಿಂತು ಪ್ರಧಾನಿ ನರೇಂದ್ರ ಮೋದಿ ಆಕ್ಷೇಪವನ್ನ ಎತ್ತಿದ್ರು. 10 ವರ್ಷಗಳ ಬಿಜೆಪಿ ಸಾಧನೆ ಪುಸ್ತಕವನ್ನು ಕೂಡ ಪ್ರಧಾನಿ ಮೋದಿ ಬಿಚ್ಚಿಡ್ತಾರ. ಎಲ್ಲದಕ್ಕೂ ಕೂಡ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. 18ನೇ ಲೋಕಸಭೆ ಪ್ರತಿಪಕ್ಷ ನಾಯಕನಾಗಿ ಆಯ್ಕೆಯಾದ ಬಳಿಕ ನಿನ್ನೆ ರಾಹುಲ್ ಗಾಂಧಿ ಅವರು ಸರ್ಕಾರ ಹಾಗೂ ಬಿಜೆಪಿಯ ವಿರುದ್ಧ ಅಬ್ಬರಿಸಿದ್ರು. ಹಲವು ಆರೋಪಗಳನ್ನ ಮಾಡಿದ್ರು. ಹಿಂದೂ ಹಿಂಸಾಚಾರ ಹೇಳಿಕೆ, ಈಶ್ವರನ ಫೋಟೋ, ಮಣಿಪುರ ವಿಷಯ, ನೀಟ್ ಚರ್ಚೆ ಇವೆಲ್ಲವೂ ಕೂಡ ಬಹಳಷ್ಟು ಸದ್ದು ಮಾಡ್ತು. ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಗದ್ದಲವನ್ನೇ ಸೃಷ್ಟಿ ಮಾಡ್ತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಸತ್ನಲ್ಲಿ 2 ಬಾರಿ ಎದ್ದು ನಿಂತು ರಾಹುಲ್ ಗಾಂಧಿ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಅವರು ಎತ್ತದಂತಹ ಹಲವು ವಿಚಾರಗಳು ಆಡಳಿತ ಪಕ್ಷವನ್ನ ತಬ್ಬಿಬ್ಗೊಳಿಸಿರೋದು ಸುಳ್ಳಲ್ಲ. ಆ ಎಲ್ಲ ಆರೋಪಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರವನ್ನ ಕೊಡ್ತಾರೆ. ಹಾಗಾಗಿ ಇಡೀ ಲೋಕದ ಚಿತ್ತ ಈಗ ಲೋಕಸಭೆಯತ್ತ. ರಾಹುಲ್ ಗಾಂಧಿ ಆರೋಪಗಳಿಗೆಲ್ಲ ಕೌಂಟರ್ ಕೊಡ್ತಾರಾ ಪ್ರಧಾನಿ? ನಿನ್ನೆ ಸರಣಿ ಪ್ರಕಾರವಾಗಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು, ಆರೋಪವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಪ್ರಧಾನಿ ಮೋದಿ ಅವರೇ ಆಕ್ಷೇಪ ಎತ್ತಿದ್ರು. ಇದರ ಜೊತೆಗೆ ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ಅವರು ಕೂಡ ಅದನ್ನು ಖಂಡಿಸಿದರು. ಇವತ್ತು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಡುವಂತಹ ಸಮಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಭಾಷಣ ಆರಂಭ ಆಗುತ್ತೆ. ಮೋದಿ ಭಾಷಣಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ರಾಹುಲ್ ಗಾಂಧಿ ಒಂದೊಂದು ಅಸ್ತ್ರಕ್ಕೂ ಕೂಡ ಮೋದಿ ಅವರಿಂದ ಪ್ರತ್ಯಸ್ತ್ರ ರೆಡಿಯಾಗಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಇಡೀ ಲೋಕದ ಚಿತ್ತ ಲೋಕಸಭೆಯತ್ತ ನೆಟ್ಟಿರುವಂಥದ್ದು ಪ್ರಧಾನಿ ಮೋದಿ ಅವರ ಭಾಷಣ ಏನಿರುತ್ತೆ ಅನ್ನುವಂತಹ ಕುತೂಹಲ ಸಹಜ ಅಲ್ವಾ? ರಾಹುಲ್ ಗಾಂಧಿ ಅವರು ನಿನ್ನೆ ಏನು ಅಬ್ಬರಿಸಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಸಮಯ. ಹೌದು, ಅದರಲ್ಲಿ 2 ಮಾತಿಲ್ಲ ವೀಣಾ. ಎಲ್ಲವೂ ಕೂಡ ನಿರೀಕ್ಷಿತ ಕೂಡ. ಯಾಕೆಂದ್ರೆ ರಾಜಕಾರಣದಲ್ಲಿ ಎಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಕೊಟ್ಟಾಗಲೇ ನಾಯಕನಾಗಿ ಕಾಣಿಸ್ಕೊಳ್ಳುವಂಥದ್ದು. ಅದು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಯಾವ ಪ್ರಶ್ನೆ ರೈಸ್ ಆಗುತ್ತೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟಾಗ ಮಾತ್ರ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶೋಭೆ ತರುತ್ತೆ. ಅದೇ ರೀತಿ ಅವರ ನಾಯಕತ್ವವೂ ಕೂಡ ಅಷ್ಟೇ, ಅಂಥದ್ದೇ ಪ್ರಶ್ನೆ ಮಾಡಬೇಕು. ಒಬ್ಬ ಪ್ರಧಾನಿ ಎದ್ದು ನಿಂತು ಉತ್ತರ ಕೊಡುವಂಥದ್ದು ಅಥವಾ ಪದೇ ಪದೇ ಎಂಟ್ರಿ ಆಗಿ ಇದು
ಅದಲ್ಲ ಅನ್ನುವಂಥ ಪ್ರತಿಕ್ರಿಯೆ ಕೊಡುವಂಥದ್ದು ಕೂಡ ಆ ನಾಯಕತ್ವದ ಮೇಲೆ ಡಿಪೆಂಡ್ ಇರುತ್ತೆ, ಅಂಥದ್ದೇ ಮಾತುಗಳಿರುತ್ತೆ. ಸೊ ನಿನ್ನೆ ಆ ಸೀನ್ ಅನ್ನ ನಾವು ಲೋಕಸಭೆಯಲ್ಲಿ ನೋಡಿದ್ವಿ. ಆ ಚಿತ್ರಣವನ್ನ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 101 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತನಾಡಿದರು. ಅದರಲ್ಲಿ ಸಾಕಷ್ಟು ಲೋಪಗಳನ್ನ, ಅಂದ್ರೆ ಕೇಂದ್ರ ಸರ್ಕಾರದ ಅದರಲ್ಲೂ ಮೋದಿ ಸರ್ಕಾರದ ಮಾಡಿರುವಂತಹ ಲೋಪಗಳನ್ನ ಎತ್ತಿ ತೋರಿಸ್ತಾನೆ ಇದ್ರು. ಆದ್ರೆ ಒಂದಷ್ಟು ಸಣ್ಣ ಪುಟ್ಟ ಮಾತಿನ ಬರದಲ್ಲಿ ಆಗಿರುವಂತಹ ಎಡವಟ್ಟುಗಳು ಇವತ್ತು ಬಹಳ ಚರ್ಚೆ ಆಗ್ತಾ ಇರುವಂತದ್ದು ಕೂಡ ಇವತ್ತು ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ಹಿಂದೂ ವಿಚಾರವಾಗಿ, ಹಿಂದೂ ಪದ ಬಳಕೆಯ ವಿಚಾರವಾಗಿ ದೇಶಾದ್ಯಂತ ಖಂಡನೆಯೂ ಕೂಡ ವ್ಯಕ್ತ ಆಗ್ತಾ ಇದೆ. ಅದೇ ರೀತಿ ರಾಹುಲ್ ಗಾಂಧಿ ಎತ್ತಿರುವಂತಹ ಪ್ರಶ್ನೆಗಳು ಕೂಡ ಈ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಅದು ಮಣಿಪುರದ ಇಶ್ಯೂ ಇರಬಹುದು, ನೀಟ್ ಇಶ್ಯೂ ಇರಬಹುದು, ಈ ಎಲ್ಲವೂ ಕೂಡ ಅಗ್ನಿವೀರ್ ವಿಚಾರ ಇರಬಹುದು. ಅದೇ ರೀತಿ ನೀಟ್ ಅನ್ನ ಒಂದು ಕಮರ್ಷಿಯಲ್ ಆಗಿ ಮಾಡಿರುವಂತಹ ವಿಧಾನ ಇರಬಹುದು, 70 ಬಾರಿ ಪೇಪರ್ ಲೀಕ್ ಆಗಿರುವಂತಹ ವಿಚಾರ ಇರಬಹುದು. ಸೊ ಹೀಗೆ ಪ್ರತಿಯೊಂದು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಸೊ ಇವತ್ತು ಆ ಎಲ್ಲಾ ಪ್ರಶ್ನೆಗಳಿಗೆ ಮೋದಿ ಅವರ ಕೂಡ ಅಷ್ಟೇ ಅಬ್ಬರದಲ್ಲಿ ಉತ್ತರ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಎಲ್ಲರಿಗೂ ಕೂಡ ಇದೆ. ಯಾಕೆಂತ ಅಂದ್ರೆ ಅದರಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಬಹಳ ಆಪ್ತವಾಗಿರುವಂತದ್ದು, ಮತ್ತೆ ಅದರ ಮೇಲೆ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಡ್ತಾ ಇರುವಂತದ್ದು ರಾಜಕೀಯವಾಗಿ ಹಿಂದೂ ಅನ್ನುವಂಥದ್ದು. ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಏನ್ ಬಳಸಿದ್ದಾರೆ ಹಿಂದೂ ಅನ್ನೋ ಪದ, ಅದರ ವಿರುದ್ಧ ಅಂದ್ರೆ ಅದಕ್ಕೆ ಸರಿಯಾಗಿ ಉತ್ತರ ಒಂದು ದೊಡ್ಡ ಮಟ್ಟದ ಟಾಂಗ್ ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇರುವಂತದ್ದು. ಅದರ ಜೊತೆಯಲ್ಲಿ ಕೇವಲ ಅವರು ಅಷ್ಟಿಗೆ ಮಾತ್ರ ಸೀಮಿತ ಆಗಲಿಲ್ಲ. ರಾಹುಲ್ ಗಾಂಧಿ ಅವರು ಹಿಂದೂ ಅಂದ್ರೆ ಬಿಜೆಪಿ ಅಲ್ಲ, RSS ಅಲ್ಲ, ಮೋದಿ ಅಲ್ಲ, ಈ ರೀತಿಯ ಮಾತುಗಳನ್ನ ಅವರು ಆಡಿರುವಂತದ್ದು. ಹಾಗಾಗಿ ಇದಕ್ಕೆ ಉತ್ತರ ಇದ್ದೇ ಇರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಅದೇ ರೀತಿ ಇನ್ನೂ ಅಷ್ಟು ಕುತೂಹಲ ಇರುವಂತದ್ದು ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ವಿಚಾರಗಳ ಬಗ್ಗೆ. ಅದರ ನೀಟ್ ಇರಬಹುದು, ಮಣಿಪುರಕ್ಕೆ ಹೋಗದೇ ಇರುವಂತಹ ವಿಚಾರ ಇರಬಹುದು, ಈ ವಿಚಾರಗಳಿಗೆ ಏನು ಉತ್ತರ ಕೊಡ್ತಾರೆ ಪ್ರಧಾನಿಗಳು ಅನ್ನುವಂಥದ್ದು. ಕಳೆದ ಬಾರಿಯೂ ಕೂಡ ಅಷ್ಟೇ ಈ ವಿಚಾರ ಅಂದ್ರೆ ಮಣಿಪುರದ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ ಅಂತಿಮವಾಗಿ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು ಪ್ರಧಾನಿ. ಅಷ್ಟಕ್ಕೆ ಅದು ಸೀಮಿತ ಆಗಿತ್ತು. ಆದ್ರೆ ಇವತ್ತು ಏನು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಮತ್ತೆ ಕುತೂಹಲ ಎಲ್ಲವೂ ಕೂಡ ಇನ್ನು ಇರುವಂತದ್ದು. ವೀಣಾ, ಎಸ್ ಆ ಕುತೂಹಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನ್ ಮಾತನಾಡ್ತಾರೆ ಅನ್ನೋದರ ಮುಖಾಂತರವಾಗಿ ತೆರೆ ಬೀಳತ್ತೆ. ಪ್ರಧಾನಿಯವರು ಕೂಡ ಸಂಸತ್ಗೆ ಆಗಮಿಸಿದ್ದಾರೆ. ಮಂಜು, ಈಗ ಈ ಚರ್ಚೆಯನ್ನು ನಿನ್ನೆ ರಾಹುಲ್ ಗಾಂಧಿಯವರು ಮಾತನಾಡಿದಂತಹ ವಿಷಯಗಳು 101 ನಿಮಿಷಗಳ ಕಾಲ ಏನೋ ಅವರು ಸಂಸತ್ನಲ್ಲಿ ಮಾತನಾಡಿದ್ರು. ಇದಕ್ಕೆ ಹೊರಗಡೆ ರಾಜಕೀಯ ಪಡಸಾಲೆಯಲ್ಲಿ ಯಾವ ರೀತಿಯ ಚರ್ಚೆಗಳು ಆಗ್ತಾ ಇದೆ? ಯಾಕಂತಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಏನು ಮಾತನಾಡ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದರ ಜೊತೆಗೆ ನಿನ್ನೆಯ ಭಾಷಣಕ್ಕೆ ಏನ್ ಚರ್ಚೆಗಳಾಗ್ತಾ ಇದೆ ಮಂಜು? ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಶಬಾಷ್ಗಿರಿ ಮತ್ತೆ ಎಲ್ಲವೂ ಕೂಡ ಸಮರ್ಥನೆಗಳು ಕೂಡ ಆಗ್ತಾ ಇದಾವೆ. ಆದ್ರೆ ನೀವು ಸೋಷಿಯಲ್ ಮೀಡಿಯಾಗೆ ಹೋದಂತ ಸಂದರ್ಭದಲ್ಲಿ ಇದು ಮೊದಲ ಭಾಷಣ ಆದರೂ ಒಂದು ಹಂತದಲ್ಲಿ ಸಣ್ಣ ಮಟ್ಟದಲ್ಲಿ ಮೆಚೂರಿಟಿಯನ್ನ ತೋರಿಸಿದ್ದಾರೆ. ಇನ್ನು ಅಗ್ರೆಸಿವ್ ಭಾಷಣ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರ ಬಗ್ಗೆ. ಆದ್ರೆ ಅವರು ಕೆಲವೊಂದು ಈ ಪದಗಳು ಬಳಸುವಂತ ಸಂದರ್ಭದಲ್ಲಿ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಕೆಲವರು ಸಲಹೆ ರೂಪದಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೊಡ್ತಾ ಇದ್ದಾರೆ. ಅವರ ಭಾಷಣಗಳನ್ನ, ಇಡೀ ಭಾಷಣವನ್ನ ನೋಡಿದವರು ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡುವಂತವ್ರು. ಅದನ್ನ ಹೊರತಾಗಿ ಅವರದ್ದು ಅಂದ್ರೆ ಕಾಂಗ್ರೆಸ್ ಕಟ್ಟ ಕಾರ್ಯಕರ್ತರು ಮೋದಿ ಅವರನ್ನು ಬೈಕೊಳ್ತಾರೆ, ಮೋದಿ ಅವರ ಕಟ್ಟ ಕಾರ್ಯಕರ್ತರು ಕಾಂಗ್ರೆಸ್ನ ಬೈಕೊಳ್ತಾರೆ. ಸೊ ಇವು ಎರಡೂ ಕೂಡ ಇದ್ದಿದ್ದೆ. ಆದ್ರೆ ಅದನ್ನ ಹೊರತಾಗಿ ಒಂದು ರೀತಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಇನ್ನಷ್ಟು ಮೆಚೂರಿಟಿ ಬರಬೇಕು ಅನ್ನುವಂಥದ್ದು ಮತ್ತೆ ಪದಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ಸಲಹೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತೆ ಬಿಜೆಪಿ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ಈವನ್ ನೀಟ್ ಎಕ್ಸಾಮೇ ಇರ್ಬೋದು, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಆ ಮುಜುಗರವನ್ನ ಅನುಭವಿಸ್ತಾನೆ ಒಳಗಡೆ ಅದಕ್ಕೆ ಬೇಕಾದಂತ ತಯಾರಿ ನಡೆಸ್ತಾ ಇದ್ದಾರೆ. ಅಂದ್ರೆ ಈವನ್ ಈಗಲೂ ಕೂಡ ಏನು ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಅದಕ್ಕೆ ಗೃಹ ಇಲಾಖೆಯ ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆಗೆ ನೀಟ್ ಎಕ್ಸಾಮ್ಗೆ ಮತ್ತೆ ಡೇಟ್ ಅನೌನ್ಸ್ ಆಗುತ್ತೆ
ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಆ ಮುಜುಗರವನ್ನ ಇಟ್ಕೊಂಡೇ ಅದಕ್ಕೊಂದು ಉತ್ತರ ನಾವು ಈ ಮುಂದೆ ಇಂಥದ್ದು ಆಗದ ರೀತಿಯಲ್ಲಿ ಒಂದು ಫುಲ್ ಪ್ರೂಫ್ ಆಗಿರುವಂತಹ ಎಕ್ಸಾಮ್ ಅನ್ನ ನಾವು ಮಾಡ್ತೇವೆ, ಇದೇ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ ಅನ್ನುವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾ ಇದೆ ನಿನ್ನೆಯ ಮುಜುಗರವನ್ನ ತಪ್ಪಿಸಿಕೊಳ್ಳಿಕ್ಕೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಆ ಎಲ್ಲ ಕೆಲಸ ಅಥವಾ ಏನು ಮಾಡಿದ್ದೀವಿ ಅನ್ನುವಂತ ಉತ್ತರ ಇವತ್ತು ಮೋದಿ ಅವರ ಭಾಷಣದಲ್ಲಿ ಇರುತ್ತೆ. ವೀಣಾ, ಎಸ್ ಎಸ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.